ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಕ್ಲಾಸಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಎಂಬೋಸ್ಡ್ ಸ್ಟಿಚಸ್ಸೇ ನೋಡ್ತಾ ಇದ್ದೀವಿ. ಶುಗರ್ ಬೀಡ್ಸು, ಕಟ್ ಬೀಡ್ಸು, 2 ಬೀಡ್ಸು, ಈ 3 ಬೀಡ್ಸ್ಗಳಿಟ್ಟು ಯಾವ ಥರ ಎಂಬೋಸ್ಡಾಗಿ ವರ್ಕ್ ಮಾಡೋದಂತ ತೋರಿಸ್ಕೊಡ್ತೀನಿ. ನೀವು ಅದನ್ನು ಪ್ರಾಕ್ಟೀಸ್ ಮಾಡಿಬಿಟ್ಟು ಹೇಗಿತ್ತಂತ ಕಮೆಂಟ್ಸಲ್ಲಿ ಹೇಳಿ. ನಮ್ಮ ಆನ್ಲೈನ್ ಸ್ಟೂಡೆಂಟ್ ಆಗಿದ್ದರೆ ವಾಟ್ಸಪ್ಪಲ್ಲಿ ಕಳಿಸಿ. ಇದಕ್ಕೆ ನಾವು ಏನೇನು ಐಟಮ್ ತೊಗೊಂಡಿದ್ದೀವಿ ಅಂತ ಗೊತ್ತಾಯ್ತಲ್ಲ. ಶುಗರ್ ಬೀಡ್, ಕಟ್ ಬೀಡ್, 2 ಬೀಡ್ಸ್, ಶಿವಿಂಗ್ ಥ್ರೆಡ್, ನೀಡಲ್ಸ್. ಓಕೆ, ಸೊ ನೀವು ಪ್ರೀವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ಬೇಸಿಕ್ ಲೆವೆಲಲ್ಲಿ ಕಲ್ತಿರ್ತೀರ. ಫ್ಲ್ಯಾಟ್ ಲೋಡ್ ಅಂತ ಬೀಡ್ಸು ಅದೇನಿಲ್ಲ, ನೀವು ಕಲ್ತಿರೋದ ಮತ್ತೆ ಎಂಬೋಸ್ಡಾಗಿ ವರ್ಕ್ ಮಾಡ್ತಾಯಿದ್ದೀರಾ. ಓಕೆ, 2 ಬೀಡ್ಸ್ನ ತಗೊಂಡು ಕ್ರಾಸಾಗಿ, ನಿಮಗೆ ಎಷ್ಟು ಕ್ರಾಸ್ ಬೇಕೋ ಅಷ್ಟು ಕ್ರಾಸ್ ತಗೊಳ್ಳಿ. ಸ್ವಲ್ಪ ಬೇಕಂದರೆ ಸ್ವಲ್ಪ ತಗೊಳ್ಳಿ, ದೊಡ್ಡದಾಗಿ ಬೇಕಾದರೆ ದೊಡ್ಡದಾಗಿ ತಗೊಳ್ಳಿ. ಹಾಗಾದರೆ ಕ್ರಾಸ್. ಓಕೆ, ಒಬ್ಬೊಬ್ಬರಿಗೆ ತುಂಬ ಕ್ರಾಸ್ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ಮೀಡಿಯಮಾಗಿ ಇಷ್ಟ ಆಗುತ್ತೆ. ಸೊ 3 ಬೀಡ್ಸ್ ಅಂದರೆ 3, 4 ಅಂದರೆ 4. ಸೊ ಚೈನ್ ಹಾಕ್ತೀರಾ, ಲಾಕ್ ಹಾಕ್ತೀರಾ, ಹಾಗೆ ನೀಡಲನ್ನು ಟರ್ನ್ ಮಾಡಿ ಚೈನು ಲಾಕ್ ಹಾಕಬೇಕು. ಓಕೆ, ಫಸ್ಟ್ ಒನ್ನಲ್ಲಿ ಬೀಡ್ ಲೋಡ್ ಮಾಡಿ ಚೈನ್ ಹಾಕಿ ಲಾಕ್ ಮಾಡ್ತೀರಾ. ಹಾಗೆ ನೀಡಲ್ ಟರ್ನ್ ಮಾಡಿ ಒಂದು ಚೈನು ಒಂದು ಲಾಕ್ ಹಾಕಬೇಕು. ಅದರಲ್ಲಿ ಥ್ರೆಡ್ ಮಾತ್ರ ಇರುತ್ತೆ, ಬೀಡ್ಸ್ ಇರಲ್ಲ. ಓಕೆ, ಇವಾಗ ಚೈನ್ ಹಾಕಿ ಲಾಕ್ ಹಾಕಿ ಮತ್ತೆ ನೀಡಲ್ನ ಟರ್ನ್ ಮಾಡಿ ಚೈನು ಲಾಕ್. ಸೇಮ್ ಪ್ರೊಸೀಜರಲ್ಲಿ ನೀವು ಮಾಡ್ತಾ ಬರಬೇಕು. ಇವಾಗ ಮೇಲ್ಗಡೆ ನೀವು ಚೈನು ಹಾಕಿದ ತಕ್ಷಣ ಲಾಕ್ ಹಾಕ್ತೀರಾ. ಕೆಳಗೆ ಹಾಕುವಾಗ ಚೈನು ಇವಾಗ ನೋಡಿ, ಇವಾಗ ಟರ್ನ್ ಮಾಡ್ತೀರಲ್ಲ, ಇವಾಗ ಲಾಕ್ ಕೊಡುವಾಗ ಪಕ್ಕದಲ್ಲಿ ಕೊಡಿ, ಮೇಲೆ ಕೊಡಬೇಡಿ. ಪಕ್ಕದಲ್ಲಿ ಕೊಟ್ಟರೆ ನಿಮಗೆ ಕ್ರಾಸ್ ಬಂದು ಕರೆಕ್ಟಾಗಿ ಬರುತ್ತೆ, ಇಲ್ಲಾಂದರೆ ಕ್ರಾಸ್ ಅಷ್ಟೇನು ಬರಲ್ಲ. ಓಕೆ, ಮೀಡಿಯಮ್ ಆಗಿ ಬರುತ್ತೆ. ನಿಮ್ಗೆ ತುಂಬ ಕ್ರಾಸ್ ಬೇಕಾದರೆ ಇವಾಗ ಮೇಲೆ ಲಾಕ್ ಹಾಕ್ತೀರಾ. ನೀಡಲ್ ಟರ್ನ್ ಮಾಡಿ ಕೆಳಗೆ ಲಾಕ್ ಆಗುವಾಗ ಪಕ್ಕದಲ್ಲಿ ಕೊಡಬೇಕು, ಕೆಳಗಲ್ಲ ಪಕ್ಕದಲ್ಲಿ. ಅರ್ಥ ಆಯಿತಾ? ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ಸಲ್ಲಿ ಕೇಳಿ, ನಾನು ಹೇಳ್ಕೊಡ್ತೀನಿ. ಸೊ ಅಂದಾಗೆ ನೀವು ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಎಂಬೋಸ್ಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸ್ಟಿಚ್ ಆಗಿರುತ್ತೆ. ಆಯಿತಾ? ಈ ವಿಡಿಯೋ ನಿಮಗಿದು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಆವಾಗ ನಾವು ಹಾಕುವ ಎಲ್ಲ ವಿಡಿಯೋಗಳು ತಕ್ಷಣ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಆಮೇಲೆ ನಾನು ಫ್ರೀ ಕ್ಲಾಸ್ ಜಾಯ್ನ್ ಆಗಬೇಕಾದ್ರೆ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ. ಕ್ಲಾಸ್ ಡೀಟೇಲ್ಸ್ ನಾನು ಹೇಳ್ತೀನಿ. ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಇರುತ್ತೆ. ಕೋರ್ಸಿಗೆ ಏನು ಚಾರ್ಜಸ್ ಇರಲ್ಲ, ರಿಜಿಸ್ಟ್ರೇಷನ್ ಫೀಸ್ ಮಾತ್ರ ಇರುತ್ತೆ ಅಷ್ಟೇ. ಓಕೆ, ನಿಮಗೆ ಅರ್ಥ ಆಗುತ್ತಲ್ಲ? ಸೊ ನಾವು ಮಾತಾಡೋದು ಅರ್ಥ ಆಗುತ್ತೆ ನಿಮಗೆ? ಓಕೆ, ಇದೇ ಥರ ನೀವು ಎಂಬೋಸ್ಡಾಗಿ ವರ್ಕ್ ಮಾಡಿ. ಇದು ಸ್ಟಿಚಸ್ಸಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ. ಇದನ್ನು ಬಿಟ್ಟು ನೀವು ತುಂಬ ಡಿಸೈನ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ಡಿಸೈನ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಸ್ಪೀಡ್ ಪಿಕಪ್ ಆಗುತ್ತೆ. ಸ್ಪೀಡ್ ಪಿಕಪ್ ಮಾಡಿದ್ರೆ ನಿಮಗೆ ಒಂದು 5 ದಿನ ಮಾಡೋ ಕೆಲಸ ಬ್ಲೌಸ್ದು ನಾವು 2 ದಿನ 3 ದಿನದಲ್ಲಿ ಮಾಡ್ಬೋದು. ಆಯಿತಾ? ಓಕೆ, ಇದನ್ನು ನಾವು ಶುಗರ್ ಬೀಡಿಂದ ಮಾಡಿದ್ದೀವಿ ಎಂಬೋಸ್ಡ್ ಸ್ಟಿಚ್. ಓಕೆ, ಶುಗರ್ ಬೀಡ್. ಇವಾಗ ನಾವು ಕಟ್ ಬೀಡ್ಸಲ್ಲಿ ಮಾಡೋಣ. ಸೇಮ್ ಪ್ರೊಸೀಜರೇ. ಓಕೆ, ಕ್ರಾಸಾಗಿ ತಗೊಳ್ಳಿ. ನಾನು ಮೀಡಿಯಮ್ ಕ್ರಾಸ್ ಹೇಳ್ತಾ ಇದ್ದೀನಿ, ನೀವು ಕ್ರಾಸಾಗಿ ತಗೊಳ್ಳಿ. ಕ್ರಾಸ್ ಬೇಕಾದರೆ ಕ್ರಾಸ್ ತಗೊಳ್ಳಿ. ಕಟ್ ಬೀಡ್ಸ್ನ ಏನಂದರೆ, ಕಟ್ ಬೀಡ್ಸ್ ಸ್ಟಿಚ್ ಮಾಡುವಾಗ ಕೇರ್ಫುಲ್ಲಾಗಿ ಮಾಡಬೇಕು. ತುಂಬ ಥ್ರೆಡ್ನ ತಗೊಂಡೋಗಿ ಬೀಡ್ಸ್ ಹತ್ರ ಇಟ್ಟರೆ ಅದು ಬೀಡ್ಸು ಶಾರ್ಪಾಗಿರುತ್ತೆ. ಸೊ ಥ್ರೆಡ್ ಅವಾಗವಾಗ ಕಟ್ಟಾಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ನೋಡಿ ವರ್ಕ್ ಮಾಡಿ. ಓಕೆ, ನೀಡಲ್ನ ಇವಾಗ ನೋಡಿ, ನೀಡಲ್ನ ಟರ್ನ್ ಮಾಡಿ ಚೈನ್ ಹಾಕ್ದಿರ ಪಕ್ಕದಲ್ಲಿ ಹಾಕಿ. ಹಂಗಿದ್ರೆ ಮಾತ್ರ ನಿಮಗೆ ಕ್ರಾಸ್ ಕರೆಕ್ಟಾಗಿ ಬರುತ್ತೆ. ನಾವು ಸ್ಟ್ರೈಟಾಗೂ ಮಾಡ್ಬೋದು, ಕ್ರಾಸಾಗೂ ಮಾಡ್ಬೋದು, ಎರಡರಲ್ಲೂ ಪ್ರಾಕ್ಟೀಸ್ ಮಾಡಿ. ನಾನು ಎಂಬೋಸ್ಡ್ ಯಾವ ಥರ ವರ್ಕ್ ಮಾಡೋದು, ಥ್ರೆಡ್ ಪೈಪಿಂಗ್ ಥ್ರೆಡ್ ಇಟ್ಟಂತ ಹೇಳ್ಕೊಡ್ತಾ ಇದ್ದೀನಿ. ನೀವು ಕ್ರಾಸು ಸ್ಟ್ರೈಟು ಎಲ್ಲನೂ ಪ್ರಾಕ್ಟೀಸ್ ಮಾಡಿ.
ಈ ಪಿಕಾಕ್ಗೆಲ್ಲ ನಾವು ಚಿಕ್ಕ ಚಿಕ್ಕ ಪಿಕಾಕ್ ಮಾಡಬೇಕಾದ್ರೆ ಈ ಥರ ಎಂಬೋಸ್ಡ್ ಆಗಿ ನಾವು ವರ್ಕ್ ಮಾಡ್ತೀವಿ ಆಯಿತಾ. ಅವಾಗ ಮಾಡುವಾಗ ಸ್ವಲ್ಪ 3D ಎಫೆಕ್ಟ್ ಥರ ಕಾಣಿಸುತ್ತೆ. ಇದನ್ನು ನಾವು ಕ್ಲಾಸ್ 3D ಇದು ಹಾಕೋಣ. ಕ್ಲಾಸ್ ಕೊನೆಯಲ್ಲಿ ನಾನು ಹೇಳ್ಕೊಡ್ತೀನಿ ಅದು ಯಾವ ಥರ 3D ಮಾಡೋದು, ಸೊ ಯಾವ ಥರ ಎಫೆಕ್ಟ್ ಇರುತ್ತೆ ಅದು ಎಲ್ಲ ನಮ್ಮ ವಾಟ್ಸಪ್ ಸ್ಟೂಡೆಂಟ್ಸ್ ಬರುತ್ತೆ, ಅದು ಹಾಕ್ತೀನಿ ನೋಡಿ. ಓಕೆ, ಸೊ ಚೈನ್ ಲಾಕ್ ಹಾಗೆ ನೀಡಲ್ ಟರ್ನ್ ಮಾಡಿ ಚೈನ್ ಲಾಕ್ ಪಕ್ಕದಲ್ಲಿ ಹಾಕಿ ಕೆಳಗೆ ಬರುವಾಗ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಈ ಸ್ಟಿಚ್ಚಲ್ಲಿ ಶುಗರ್ ಬೀಡ್ ಆಗಲಿ ಕಟ್ ಬೀಡ್ ಆಗಲಿ 2 ಬೀಡ್ ಆಗಲಿ ಯಾವುದ್ರಲ್ಲಿ ಡೌಟ್ ಇದೆ ಅದರದ್ದು ಕೇಳಿ ನಾನು ಡೆಫಿನೆಟಾಗಿ ಮೆಸೇಜ್ ಮಾಡ್ತೀನಿ. ಓಕೆ, ಸೊ ಶುಗರ್ ಬೀಡ್ ಆಯಿತು, ಕಟ್ ಬೀಡ್ ಆಯಿತು. ಇವಾಗ 2 ಬೀಡು ಸ್ಟ್ರೈಟಾಗೂ ಮಾಡ್ಬೋದು, ಕ್ರಾಸ್ ಆಗು ಮಾಡ್ಬೋದು. ನೀವು ತುಂಬ ಕ್ರಾಸ್ ಬೇಕಾದರೂ ಕ್ರಾಸ್ ಮಾಡ್ಬೋದು, ಸ್ಟ್ರೈಟ್ ಬೇಕಾದರೂ ಸ್ಟ್ರೈಟ್ ಮಾಡ್ಬೋದು. ಸೊ ನಿಮಗೆ ಕನ್ವೆನಿಯೆಂಟ್ ಯಾವ ಥರ ಇದೆಯೋ ಆ ಥರ ನೋಡಿ ನೀವು ವರ್ಕ್ ಮಾಡಿ. ಓಕೆ, ಅರ್ಥ ಆಯ್ತಾ? ನಾನು 2 ಬೀಡ ಇಡ್ತಾ ಇದ್ದೀನಿ. ನೀವು 3 ಇಟ್ಟರೆ ಅದು ತುಂಬ ದೊಡ್ಡದಾಗಿ ಕಾಣಿಸುತ್ತೆ, ಸೊ 2 ಸಾಕು. ಓಕೆ, ಇದನ್ನು ನೀವು ಕ್ರಾಸಾಗೂ ಮಾಡ್ಬೋದು, ಸ್ಟ್ರೈಟಾಗೂ ಮಾಡ್ಬೋದು. ಓಕೆನಾ, ಅರ್ಥ ಆಯ್ತಾ? ನೀವು ಇದೇ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇದ್ರದ್ದು ಪ್ರಿವಿಯಸ್ ವೀಡಿಯೋ ಎಲ್ಲ ಪ್ಲೇ ಲಿಸ್ಟಲ್ಲಿ ಇರುತ್ತೆ, ಕನ್ನಡ ಬೇಸಿಕ್ ಲೆವೆಲ್ ಅಂತ ಇರುತ್ತೆ, ನೀವು ಹೋಗಿ ಚೆಕ್ ಮಾಡಿ. ಆ ಕ್ಲಾಸಸ್ಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ, ನಾನು ಹೇಳ್ಕೊಡ್ತೀನಿ. ಓಕೆ, ಇನ್ನೊಂದು ಏನಂದರೆ ನಿಮಗೆ ಆರಿಯಲ್ಲಿ ಇಂಟ್ರೆಸ್ಟ್ ಇದೆ, ನಾನು ಕಲಿಯೋಕ್ಕಾಗುತ್ತೆ ಅಂತ ಇರೋರು ಮಾತ್ರ ನನಗೆ ವಾಟ್ಸಪ್ ಮಾಡಿ. ಸುಮ್ಮನೆ ಕಾಲ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ನಾನು ಜಾಬ್ ಹೋಗ್ತಾಯಿದ್ದೀನಿ, ಸೊ ರೆಸ್ಪಾನ್ಸ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಸೊ ನಿಮಗೆ ಇಂಟ್ರೆಸ್ಟ್ ಇರೋದು, ಯಾಕಂದರೆ ನನ್ನ ಕ್ಲಾಸ್ ಡೀಟೇಲ್ಸ್ ಎಲ್ಲ ನಾನು ಆಲ್ರೆಡಿ ಇಲ್ಲೇ ಹೇಳಿದ್ದೀನಿ. ಸೊ ವೀಡಿಯೋನ ಕ್ಲೀನಾಗಿ ಕೇಳಿ, ನಾನು ಕ್ಲಾಸ್ ಡೀಟೇಲ್ಸ್ ಹೇಳಿದ್ದೀನಿ. ನೀವು ಕಲಿಬೇಕು ಅಂತ ಇಷ್ಟ ಇರೋರು ಮಾಡಿ, ಮೆಸೇಜ್ ಮಾಡಿ. ನಾನು ಮೆಸೇಜ್ ಮಾಡಿದ್ಮೇಲೆ ನೋಡಿಬಿಟ್ಟು ಎಷ್ಟು ಗಂಟೆಗೆ ಕಾಲ್ ಮಾಡಬೇಕಂತ ಹೇಳ್ತೀನಿ, ಅಷ್ಟು ಗಂಟೆಗೆ ಕಾಲ್ ಮಾಡಿ. ಓಕೆನಾ? ಸೊ ಸ್ಟ್ರೈಟು ಮಾಡ್ಬೋದು, ಕ್ರಾಸ್ ಆಗಿ ಮಾಡ್ಬೋದು. ನಾನು ಸ್ವಲ್ಪ ಸ್ಟ್ರೈಟ್ ಮಾಡಿದೆ, ಆಮೇಲೆ ಸ್ವಲ್ಪ ಕ್ರಾಸ್ ಕೊಟ್ಟಿದ್ದೀನಿ. ನೀವು ಅಬ್ಸರ್ವ್ ಮಾಡಿದ್ದೀರಾ ಏನು ನನಗೆ ಗೊತ್ತಿಲ್ಲ. ಸೊ ನೋಡಿ, ಕ್ರಾಸಾಗಿ ಸ್ವಲ್ಪ ಕೊಟ್ಟಿದ್ದೀನಿ. ನೀವು ಕ್ರಾಸೂ ಟ್ರೈ ಮಾಡಿ, ಸ್ಟ್ರೈಟೂ ಟ್ರೈ ಮಾಡಿ. ಬೀಡ್ಸು ನಿಮಗೆ ಎಲ್ಲ ಥರನೂ ಟ್ರೈ ಮಾಡಿದ್ರೇ ಯಾವುದರಲ್ಲಿ ಯಾವ ಬೀಡ್ಸಲ್ಲಿ ಯಾವ ಥರ ಪ್ರಾಬ್ಲಮ್ಸ್ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ನೀವು 2 ಬೀಡು ಕಟ್ ಬೀಡು ನೀವು ಟ್ರೈ ಮಾಡುವಾಗ ಆ ಎಡ್ಜ್ ಸ್ಪಾಟಲ್ಲಿ ನೀವು ಟಚ್ ಮಾಡೋಕ್ಕೆ ಹೋಗಬೇಡಿ, ಥ್ರೆಡ್ಡು ಕಟ್ಟಾಗ್ತಾನೆ ಇರುತ್ತೆ. ಸೊ ಸ್ವಲ್ಪ ಲೂಸ್ ಬಿಟ್ಟು ನೀವು ಸ್ಟಿಚ್ ಮಾಡಿ. ಲೂಸ್ ಅಂದರೆ ಬೀಡ್ಸ್ನಲ್ಲ, ಥ್ರೆಡ್. ಓಕೆ, ಅರ್ಥ ಆಯ್ತಾ? ಸೊ ಈ 3 ವರ್ಕ್ ಮಾಡಿ ನಮ್ಮ ಕ್ಲಾಸಲ್ಲಿ ಸೆಂಡ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬರೀದೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.